ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ಸ್ಪೆಷಲ್ ಬಂಗಡೆ ಫ್ರೈ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ತೋರಿಸ್ತೀನಿ. ಹಾಗೂ ಕರಿ ತುಂಬ ಚೆನ್ನಾಗಾಗತ್ತೆ. ಅದರೊಂದಿಗೆ ಮುದ್ದೆ, ನಾನಿವತ್ತು ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ. ಸಿಕ್ಕಿದ್ರಂತೂ ವಾವ್, ಮರೆಯಲ್ಲ ನೀವು ಈ ದಿನವನ್ನು, ಅಷ್ಟು ಚೆನ್ನಾಗಾಗತ್ತೆ. ಹಾಗಾಗಿ ಅದಕ್ಕೆ ತಯಾರಿ ನಡೀತಾ ಉಂಟು. ಮೊದಲಿಗೆ ನಾವಿಲ್ಲಿ ಮೀನಿಗೆ ಮಸಾಲವನ್ನು ರೆಡಿ ಮಾಡೋಣ. ಇಲ್ಲಿ ಫ್ರೈ ಮಾಡಲಿಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಅದರೊಂದಿಗೆ ಸ್ವಲ್ಪ ಕರಿಬೇವು ಸೊಪ್ಪು, ಸಣ್ಣ ತುಂಡು ಹುಳಿ ಹಾಗೂ 4 ಹಸಿಮೆಣಸಿನಕಾಯಿ ಹಾಗೂ ಒಂದು 8 ಬೆಳ್ಳುಳ್ಳಿ ಹೆಸರು ಇಷ್ಟನ್ನು ಹಾಕಿದ್ದೀನಿ. ಇದನ್ನು ಫಸ್ಟಿಗೆ ನಾವು ಗ್ರೈಂಡ್ ಮಾಡೋಣ. ಇಲ್ಲಿ ರುಬ್ಬಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲವನ್ನು. ಹಾಗೂ ಇದಕ್ಕೆ ಇವಾಗ ಅರಿಶಿನ ಪೌಡರ್, ಚಿಲ್ಲಿ ಪೌಡರ್, ಖಾರ ಪೌಡರ್, ನಿಮಗೆ ಖಾರ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ಹಾಕಿ. ನಾನು 3 ಚಮಚದಷ್ಟು ಹಾಕಿದ್ದೀನಿ. 1/4 ಚಮಚದಷ್ಟು ಜೀರಾ ಪೌಡರ್ ಹಾಗೂ ನಾನಿಲ್ಲಿ ವೆನಿಗರ್ ಹಾಕ್ತಾ ಇದ್ದೀನಿ. ಹುಳಿ ಹಾಕಿದ್ದೀವಿ, ಹಾಗಾಗಿ ನೆನಪಲ್ಲಿ ಇಟ್ಕೊಂಡು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೀರನ್ನು ಬೆರೆಸಿ ಇದನ್ನು ಚೆನ್ನಾಗಿ ಕಲಸೋಣ. ಇದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ನಾವು ಸ್ವಲ್ಪ ಹಾಕಲಿಕ್ಕೊಂಡು ಒಂದು 1/4 ಸ್ಪೂನಷ್ಟು ಹಾಕಿದರೆ ಸಾಕು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಪೇಸ್ಟ್ ರೆಡಿ ಮಾಡಿ ಇವಾಗ ಮೀನಿಗೆ ಹಚ್ಚಿ ಇದನ್ನು ಇಡೋಣ. ಒಳ್ಳೆ ರೀತಿ ಒಳಗಡೆಯಿಂದ ಫಸ್ಟಿಗೆ ಹಾಕಿ ಆಮೇಲೆ ಸೈಡಿಗೆಲ್ಲ ಹಚ್ಚಿಬಿಡೋಣ. ನೋಡಿ ಈ ರೀತಿ. ಈ ಮಸಾಲ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಗುತ್ತೆ ಫ್ರೈ ಮಾಡಿದರೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಓಕೆ, ಮಸಾಲ ರೆಡಿಯಾಗಿದೆ. ಇವಾಗ ಇದನ್ನು ಹೀಗೇ ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ. ಖಾರ ಉಪ್ಪು ಹುಳಿ ಎಲ್ಲ ಎಳಿಬೇಕಲ್ವ, ಹಾಗಾಗಿ ಅಷ್ಟು ತನಕ ಸಾಂಬಾರು ಅಂದರೆ ಕರಿಗೆ ರೆಡಿ ಮಾಡೋಣ. ಇಲ್ಲಿ ನಾನು 4 ನೀರುಳ್ಳಿ, ಒಂದು 5ರಿಂದ 6 ಹಸಿಮೆಣಸಿನಕಾಯಿ, ಒಂದು ದೊಡ್ಡ ತುಂಡು ಶುಂಠಿ, ತುಂಬ ದೊಡ್ಡ ಅಲ್ಲ, ಒಂದು ನಮ್ಮ ಅರ್ಧ ಇಂಚಷ್ಟು ಶುಂಠಿ ಹಾಗೊಂದು 1/4 ಕಪ್ಪಷ್ಟು ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಇವಾಗ 1 ಚಮಚದಷ್ಟು ಕಾಳು ಮೆಣಸನ್ನು ಕೂಡ ಹಾಕೋಣ. ಹಾಗೂ ಅದರೊಂದಿಗೆ 1/4 ಚಮಚದಷ್ಟು ಜೀರಾ, ಆಮೇಲೆ ಅರಿಶಿನ ಪೌಡರ್ ಇಷ್ಟನ್ನು ಮೊದಲಿಗೆ ರುಬ್ಬಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದರೊಂದಿಗೆ ಟೊಮೆಟೊ ಕೂಡ ಬೇಕು. ಟೊಮೆಟೊ ಇಲ್ಲಿ 4 ಟೊಮೆಟೊನು ಹಾಕ್ತಾಯಿದ್ದೀನಿ. ಟೊಮೆಟೊ ಇಲ್ಲಿ ನೀವು ಕಮ್ಮಿ ಕೂಡ ತೊಗೊಳ್ಬೋದು, ಅಂದರೆ 2 ಕೂಡ ತೊಗೊಳ್ಬೋದು. ಇವಾಗ ಟೊಮೆಟೊಗೆ ತುಂಬ ರೇಟ್ ಜಾಸ್ತಿ ಅಲ್ವಾ, ಹಾಗಾಗಿ ಕಮ್ಮಿ ಕೂಡ ತೊಗೊಳ್ಳಿ. ಓಕೆ, ಇವಾಗ ಕರಿಗೆ ರೆಡಿ ಮಾಡೋಣ. ನಾನಿಲ್ಲಿ ಡಿಸಾನೋ ವರ್ಜಿನ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಕೋಲ್ಡ್ ಪ್ರೆಸ್ಡ್ ಇದು. ನಿಮ್ಮ ಸ್ಕಿನ್ನಿಗಿರಲಿ, ಅಡುಗೆಗಿರಲಿ, ಹ್ಯಾರಿಗಿರಲಿ, ಎಲ್ಲದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. 100% ನ್ಯಾಚುರಲ್ ಆಗಿದ್ದು ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಯಾಕಂದರೆ ಸುಮಾರು ಜನ ನನ್ನ ಹತ್ರ ಕೇಳ್ತಾಯಿದ್ರು ಕೊಕೊನೆಟ್ ಆಯಿಲ್ ಯಾವುದು ನೀವು ಅಡುಗೆಗೆ ಯೂಸ್ ಮಾಡ್ತೀರಂತೇಳಿ. ಹಾಗಾಗಿ ಇದನ್ನು ತೋರಿಸಿದ್ದೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ, ಒಂದು ಅರ್ಧ ಕಪ್ಪಷ್ಟು ಎಣ್ಣೆ, ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿದ್ದೀನಿ. ಹಾಗೂ 1 ಚಮಚದಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್, ಖಾರದ ಹುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ರೀತಿ ಫ್ರೈ ಮಾಡಿ, ಜಾಸ್ತಿ ಮಾಡಬೇಡಿ, ಕಪ್ಪಾಗಲಿಕ್ಕಿಲ್ಲ. ಆಮೇಲೆ ಇದಕ್ಕೆ ಇವಾಗ ಹಾಕೋಣ. ನಾವು ಫಸ್ಟಿಗೆ ಗ್ರೀನ್ ಮಸಾಲ ಗ್ರೈಂಡ್ ಮಾಡಿದ್ವಿ ನೋಡಿ, ಅದನ್ನು ಹಾಕಿ ಒಳ್ಳೆ ರೀತಿ ಫ್ರೈ ಮಾಡಲಿಕ್ಕುಂಟು. ಸರಿಯಾಗಿದು ಫ್ರೈ ಆಗಬೇಕು. ಇದರ ಬಣ್ಣ ಎಲ್ಲ ಚೇಂಜ್ ಆಗಿ ಎಣ್ಣೆ ಎಲ್ಲ ಮೇಲೆ ಬರಬೇಕು, ಅಷ್ಟು ತನಕ ಇದನ್ನು ಫ್ರೈ ಮಾಡೋಣ. ಇವಾಗ ನೋಡ್ಬೋದು ಇದು ಯಾವ ರೀತಿ ಫ್ರೈ ಆಗಿದೆ ಮಸಾಲ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಬರಬೇಕು. ಒಳ್ಳೆ ಘಮ ಪರಿಮಳ ಬರ್ತಾ ಉಂಟು ನೋಡಿ. ಹೀಗೆ ಬರಬೇಕು ಮಸಾಲ. ಸರಿಯಾಗಿ ನಾನಿದನ್ನು ಒಂದು 5ರಿಂದ 8 ನಿಮಿಷದವರೆಗೂ ಫ್ರೈ ಮಾಡಿದ್ದೆ. ಇವಾಗ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಕೂಡ ಹಾಕಿ ಹಾಗೆಯೇ ನಾವು ಒಳ್ಳೆ ರೀತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು.
ಟೊಮೆಟೊ ಸಾಫ್ಟ್ ಆಗಿದೆ. ಇಲ್ಲಿ ನಾನು ಇದಕ್ಕೆ ಕೊಕೊನಟ್ ಮಿಲ್ಕ್ ಅಂದರೆ ತೆಂಗಿನ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಡಿಸಾನೋ ತೆಂಗಿನ ಹಾಲೇ ನಾನು ಯೂಸ್ ಮಾಡೋದು. ಇದಕ್ಕಿಂತ ಮೊದಲು ಕೂಡ ತೋರಿಸಿದ್ದೀನಿ. ಮನೆಯಲ್ಲಿ ನಮಗೆ ಮಾಡಲಿಕ್ಕೆ ಪುರ್ಸೋತಿಲ್ಲ ಅಂತಾದರೆ ಅದಕ್ಕಿಂತ ಬೆಸ್ಟ್ ಮನೆಯಲ್ಲಿ ಮಾಡುವಂಥದ್ದೇ ಯಾವುದು ಅಂತ ಕೇಳ್ತಾ ಇದ್ರಿ ಅಲ್ವಾ. ಡಿಸಾನೋ ಕೊಕೊನಟ್ ಮಿಲ್ಕ್ ತುಂಬ ಚೆನ್ನಾಗಿದೆ. ನೀವು ಬೇಕಿದ್ದರೆ ಟ್ರೈ ಮಾಡ್ಬೋದು. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. 1 ಪ್ಯಾಕೆಟಷ್ಟು ಹಾಕಿದ್ದೀನಿ. ಅಂದರೆ ಆಲ್ಮೋಸ್ಟ್ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಇರುತ್ತೆ ಅದು. ಹಾಗೂ ಬೇಕಾಗುವಷ್ಟು ನೀರನ್ನು ಸೇರಿಸಿ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಕೂಡ ಹಾಕಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ತೆಳುವು ಮಾಡಲಿಕ್ಕಿಲ್ಲ, ತುಂಬ ದಪ್ಪನೂ ಇಲ್ಲ, ಹದವಾಗಿ ಇಡಿ. ಹಾಗೂ ಕುದಿ ಬರೋಕ್ಕಿಂತ ಮೊದಲೇ ನಾನಿಲ್ಲಿ ಇದಕ್ಕೆ ಕಟ್ ಮಾಡಿದ ಮೀನನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಇದನ್ನು ಮುಚ್ಚಿಡೋಣ. ಒಂದು ಕುದಿ ಬರಲಿ. ಕುದಿತಾ ಉಂಟು, ನೋಡ್ಬೋದು. ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ. ಒಮ್ಮೆ ನೋಡಿಕೊಂಡು ಯಾವುದು ಬೇಕೋ ಅದನ್ನು ಸೇರಿಸಿ ನೋಡಿ. ತುಂಬ ಚೆನ್ನಾಗಾಗುತ್ತೆ ಇದು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರೈಸೊಂದಿಗೆ ಮುದ್ದೆಯೊಂದಿಗೆಲ್ಲ ತುಂಬ ಸೂಪರ್ ಆಗುತ್ತೆ. ಈ ರೀತಿ ನೀವು ಒಮ್ಮೆ ಗ್ರೀನ್ ಮಸಾಲ ಹಾಕಿ ಮೀನು ಕರಿ ಮಾಡಿ ನೋಡಿ. ಹುಳಿ ಎಲ್ಲ ಕಮ್ಮಿದೆ ಆದರೆ ನೀವು ಸ್ವಲ್ಪ ಸೇರಿಸಿಬಿಡಿ. ಇದಕ್ಕೆ ಹುಳಿ ಉಪ್ಪು ಎಲ್ಲ ಸರಿಯಾಗಿ ಬೇಕು. ಇನ್ನೊಂದು ಸೈಡಲ್ಲಿ ಇವಾಗ ನಾನು ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ. ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಒಂದು 3 ಕಪ್ಪಷ್ಟು. ಅಂದರೆ ಆಲ್ಮೋಸ್ಟ್ ನಾನಿಲ್ಲಿ ಒಂದು ಅರ್ಧ kg ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ನೋಡಿ ಈ ರೀತಿ ನೀರು ಸೇರಿಸಿ ಫಸ್ಟಿಗೆ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ಪಷ್ಟು ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಅದು ಕುದಿ ಬರುವಾಗ ನಾನು ಇದನ್ನು ಈ ರೀತಿ ಹಾಕ್ತಾ ಇದ್ದೀನಿ. ಒಮ್ಮೆಲೆ ಏನು ಮಾಡಿ ಗೊತ್ತುಂಟಾ, ನೀವು ಹಿಟ್ಟನ್ನು ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ಬೆರೆಸಲಿಕ್ಕೆ ಹೋಗಬೇಡಿ. ಫಸ್ಟಿಗೆ ಸ್ವಲ್ಪ ಇಟ್ಕೊಳ್ಳಿ ಒಣ ಹಿಟ್ಟು ಹಾಗೆಯೇ. ಯಾಕೆಂದರೆ ಕೆಲವೊಮ್ಮೆ ನೀರು ಆಗುತ್ತೆ. ಕೆಲವು ಹಿಟ್ಟು ಬೇಗನೆ ನೀರು ಹೀರಿಕೊಳ್ಳುತ್ತೆ, ಕೆಲವು ಹೀರಿಕೊಳ್ಳಲ್ಲ. ಆವಾಗ ನಿಮಗೆ ಅಂಟಂತ ಎನಿಸಿದರೆ ನೀವು ಒಣ ಹಿಟ್ಟನ್ನು ಹಾಕಿ ಇದನ್ನು ತಿರುಗಿಸ್ಬೇಕು. ಸೇಮ್ ಮುದ್ದೆ ಎಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಲಿಕ್ಕೆ. ಆದರೆ ಮುದ್ದೆಗಿಂತಲೂ ಜೋಳದ ಮುದ್ದೆ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ರೀತಿ ಇದನ್ನು ಬೇಯಿಸಿದ್ದೀನಿ ನಾನು. ಹಾಗೂ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟಿದ್ದೆ. ಇವಾಗ ಒಳ್ಳೆ ರೀತಿ ಇದು ಬೆಂದಿದೆ ನೋಡಿ. ಇದನ್ನು ಸ್ವಲ್ಪ ಕೈಗೆ ನೀರನ್ನು ಸೇರಿಸಿ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಇವಾಗ ತೆಂಗಿನೆಣ್ಣೆಯಲ್ಲಿ ನಾವು ಖಾರ ಹಾಕಿದ ಮೀನು ಇತ್ತು ನೋಡಿ, ಅದನ್ನು ಫ್ರೈ ಮಾಡಲಿಕ್ಕೆ ಹಾಕೋಣ. ಯಾವಾಗಲೂ ಎಣ್ಣೆಯನ್ನು ಜಾಸ್ತಿ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ಮೀನನ್ನು ಫ್ರೈ ಮಾಡಲಿಕ್ಕೆ ಇಡಬೇಕು. ಆವಾಗ ಅದರ ಸ್ಕಿನ್ನೆಲ್ಲ ಎದ್ದು ಬರೋದು, ತಳ ತಾಗೋದು ಈ ರೀತಿಯೆಲ್ಲ ಸಮಸ್ಯೆ ಬರಲ್ಲ. ಮೀನು ಒಳ್ಳೆ ರೀತಿ ಫ್ರೈ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಮಸಾಲ ತುಂಬ ಸೂಪರ್ ಆಗುತ್ತೆ ಇದರದ್ದು. ಜೋಳದ ಮುದ್ದೆ ಈ ರೀತಿಯ ಮೀನು ಕರಿ ತಿಂದರೆ ಅಂತೂ ವಾವ್! ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದನ್ನು ಮಾಡಿಕೊಡಿ. ನಿಜವಾಗ್ಲೂ ಎಷ್ಟು ಖುಷಿ ಪಡ್ತಾರೆ, ಹಾಗೂ ನಿಮಗೂ ಕೂಡ ಖುಷಿ ಆಗುತ್ತೆ ಅವರು ತಿಂದು ನಿಮ್ಮನ್ನು ಹೊಗಳುವಾಗ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.